ಸರ್ ಇವು ಏನದ ಸರ್ ಇವು ಏನದರು ಏನದರು ಏನದವ್ರಿ ಏನದಾವೇನ್ರಿ ಒಂದ್ ನಿಮಿಷ ಹೇಳ್ರಿ ನನ್ಗೆ ಏನದ ಹೇಳ್ರಿ ಏನ್ ಕಾಣ್ತಾವ ನಿಮ್ಗೆ ಕ್ವಶನ್ ಪೇಪರ್ ಟೈಮ್ ಎಷ್ಟ ಆಗೈತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟ ಆಗೈತ್ರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ವಿಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಅಂತಂದರೆ ಈ ವಿಡಿಯೋ ಯಾವಾಗಿಂದ ಅಂತಂತಂದರೆ ಪಿ ಡಿ ಒ ಎಕ್ಸಾಮ್ ನಡಿಬೇಕಾದಾಗ KPSCದವ್ರು ನಡೆಸಬಹುದಾದಂಥ PDO ಎಕ್ಸಾಮಲ್ಲಿ ಅದಂಥ ಸ್ಕ್ಯಾಮ್ ಇದು. ಇದನ್ನು ನೋಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ. ಅದೇ ರೀತಿ ಏನು ಅಂತಂತಂದರೆ ನಿಯತ್ತಾಗಿ ಓದೋರು ಮತ್ತು ಇದನ್ನೆಲ್ಲ ಏನು ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋ ನೋಡಿ. ಇವಾಗ ಆ ವಿಡಿಯೋ ಹಾಕ್ತೀನಿ, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೋಡ್ಕೊಂಡು ಏನು ಅನ್ಸುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಸರ್ ಇವು ಏನದ ಸರ್ ಇವು ಏನದರು ಏನದರು ಏನದವ್ರಿ ಏನದಾವೇನ್ರಿ ಒಂದ್ ನಿಮಿಷ ಹೇಳ್ರಿ ನನ್ಗೆ ಏನದ ಹೇಳ್ರಿ ಏನ್ ಕಾಣ್ತಾವ ನಿಮ್ಗೆ ಕ್ವಶನ್ ಪೇಪರ್ ಟೈಮ್ ಎಷ್ಟ ಆಗೈತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟ ಆಗೈತ್ರಿ ಸರ ಟೈಮ್ ಎಷ್ಟ ಆಗೈತ್ರಿ ಈಗ ಇವೇನದಾವ್ರಿ ಕ್ವಶನ್ ಪೇಪರ್ ಅದಾವ ಇಲ್ರಿ ಎಲ್ಲಿಂದ ತಗೊಂಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ ಯಾವ ಸರ್ ರೀ ಹೇಳ್ರಿ ಚೀಫ್ ನಿಮ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ರ ಟೈಮ್ ಎಷ್ಟ ನೋಡ್ರಿ ಟೈಮ್ 10:45 ಇವಾಗ ನಿಮ್ಗ ಕ್ವಶನ್ ಪೇಪರ್ ಹೊರಗಿನ ತಗೊಂಬಂದ್ ಕೊಟ್ಟಾರ ಎಲ್ಲಿಂದ ತಗೊಂಬಂದ್ ಕೊಟ್ಟಾರ ಒಳಗಡೆ ಇದ್ದು ಈಗ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ ಕೊಟ್ಟಿಲ್ಲ ನಿಮಗೆ ಸರ್. ನೀವು ಚೀಫ್ ಸ್ಕ್ವಾಡಿಂಗ್ ಕೇಳಿ ದಯವಿಟ್ಟು. ಅಲ್ರಿ ನೀವು ಅಲ್ರಿ ನಂಬರ್ ಕೊಟ್ಟಿದ್ದಾರೆ ಅದೆಲ್ಲ ಒಂದು ಬಂಡಲ್ ಕೊಟ್ಟಿದ್ದು ಮಿಸ್ಟೇಕ್ ಆಗಿತ್ತು. ಮಿಸ್ಟೇಕ್ ಏನಾಗಿತ್ತು ಹೇಳ್ರಿ ಅದು 12 ಪೇಪರ್ ಅಷ್ಟೇ ಬಂದಿದ್ದು ಮತ್ತೆ ಅವ್ರಿಗೆ ಜವಾಬ್ದಾರಿ ಇಲ್ಲನ್ರಿ ಈಗ ಕೊಟ್ಟಿದ್ದಾರೆ. 12 ಮಂದಿ ಫಸ್ಟ್ ನಡೆಸ್ಬೇಕು, ಆಮೇಲೆ 12 ಮಂದಿ ನಡೆಸ್ಬೇಕು ಅಂತ ಕೊಟ್ಟಿದ್ರನ್ರಿ ಅವರು. ಹೆಂಗ್ರಿ ಸರ್ ಆಮೇಲೆ ಸರ್ ಇವಾಗ ಬರ್ರಿ ಈ ಕಡೆ ಹೊರ ಬರ್ರಿ ನೀವು ಹೊರಗಿರ್ ಬರ್ರಿ ನಾವೆಲ್ಲ 200 ಕಿಲೋಮೀಟರ್ ಬಂದು ಸರ್ ಕ್ವಶನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ರಿ ಚೀಫ್ ಕೊಟ್ರ ಅಂದ್ರೆ ಟೈಮ್ ಎಷ್ಟ ಆಗೈತಿ 11:10 15 ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ ಕೈ ಕೊಟ್ಟಿಲ್ಲ ಅವರು ಮೊದಲು ಒಂದೊಂದು ಕೊಟ್ಟಾರ ಪ್ರಾಬ್ಲಮ್ ಅವ್ರ ಕಡೆ ಐತಲ್ರಿ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ ಮೊದಲು 12 ಕೊಟ್ಟಾರ್ರಿ ಇವಾಗ 10:45 ಆದ್ಮೇಲೆ ನಿಮಗೆ ಇನ್ನೊಂದು ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ. ಇನ್ನ ಸೀಲ್ ಓಪನ್ ಆಗಿಲ್ಲ. ಹಾಗಾದ್ರೆ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ಇವು ಯಾರು ಕೊಟ್ರಿ ಸರ್ ನಿಮ್ಗೆ ಇವಾಗ ಕ್ವಶನ್ ಪೇಪರ್ ಹೇಳ್ರಿ ನೀವು ಕುಲ್ಲ ಹೇಳ್ರಿ ಟೈಮ್ 10:45 ನಿಮ್ ಕೈ ಕೊಟ್ಟಾರ ಅವ್ರು ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರಿ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರಿಲ್ರಿ. ಇವಾಗ ಸದ್ಯ ಟೈಮ್ 10:45 ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಅವಾಗ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ಅವ್ರು. ನೀವು ತಗೊಂಡ್ರಿ ಸರ್ ಇವಾಗ ನಿಮ್ಗ ಈ ಟೈಮಿಗೆ ಈಗ ಸದ್ಯ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡೋಗಂತಂದ್ರೆ ಜಸ್ಟ್ ತರಿಬೇಕು ಓಪನ್ ಮಾಡಿದ್ದಿಲ್ರಿ ಅದು ಕೊಡೋದು ಇವಾಗ ಕೊಟ್ಟಾರಲ್ರಿ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ. ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ 12 ಮಂದಿ ಕೊಟ್ಟಿರ್ಲಿಲ್ರಿ ನಮ್ಮ ರೂಲ್ ಓಪನ್ ಮಾಡಿಟ್ಟಿವ್ರಿ ಸರ್ ಓಪನ್ ಮಾಡಿದ್ವಿ ಕೊಟ್ಟು ಸೀಲ್ ಓಪನ್ ಮಾಡ್ಯಾರ ನಮ್ಮ ಕಡೆ ಪ್ಯಾಕಿಂಗ್ ಐತೆ ಸರ್ ನೀವು ಓಪನ್ ಮಾಡಿದ್ರು ಅಲ್ಲ ಪ್ಯಾಕಿಂಗ್ ಐತೆ ಸರ್ ಓಪನ್ ಮಾಡಿದ್ರೆ ಸರಿ ಸರ್ ಹೇಳ್ರಿ. ಓದಿ ನೌಕರಿ ಹಿಡಿಬೇಕಂತ ಅಲ್ಲಿ ಇಲ್ಲಿ ರೊಕ್ಕ ಹೊಂದಿಸಿ ಊರ್ ಬಿಟ್ಟು ದೂರ ಹೋಗಿ ಹಸದ ಹೊಟ್ಟಿ ಮರಗಿಸಿ ಇದ್ದ ರೊಕ್ಕನಾಗ ಸಂಭಾಳಿಸಿ ಹಗಲ ರಾತ್ರಿ ಓದ್ಕಿಸಿ ಹಡ್ದವ್ರ ಹೊಟ್ಟೆ ತಂಪು ಮಾಡ್ಬೇಕಂತ ನಾವಿದ್ರ ಈ ಸರ್ಕಾರದವ್ರ ನೌಕರಿ ಕರೆಯುವುದು ಅಪ್ರೂವ್ ಮಾಡ್ಯಾರ. ಅದ್ರ ಜೊತೆ ಈ ಸ್ಕ್ಯಾಮ್ ಅನ್ನೋ ಬೇತಾಳನ ಹೆಗಲಿ ಹಾಕೊಂಡ ಕುಂತಾರ.
ಈಗಿನ ಎಕ್ಸಾಮ್ದಾಗ 100% ಜನಕ್ಕೆ ಅಷ್ಟ ನೌಕರಿ ಸಿಗ್ತೈತಿ. ಯಾಕಂದ್ರ ಅಷ್ಟು ಕಾಂಪಿಟೇಷನ್ ಐತಿ. ಉಳಿಕಿ 99 ಹುಡುಗರ ಪರಿಸ್ಥಿತಿ ಏನ? ಅವ್ರೇನ್ ದಡ್ರ? ಅವ್ರಿಗೇನ್ ಗುರಿ ಇರಲ್ವಾ? ಅಥವಾ ಕಷ್ಟ ಪಡಲ್ವಾ? ಹಡದವ್ವ ಅಪ್ಪನ ಕಣ್ಣಾಗ ಖುಷಿ ತರ್ಬೇಕಂತ ಆಸೆ ಇರಲ್ವಾ? ಹಂಗು ಹಿಂಗು ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು ಈ ಮೀಸಲಾತಿ ಕಾಟ ಮತ್ತ ಮೆರಿಟ್ ಕಾಟ. ಹುಟ್ಟಿದ ಜಾತಿಗೆ ಬೇಯಬೇಕು, ಏನ ಹಾಕಿದ ಜಿಲ್ಲೆಗೆ ಬೇಯಬೇಕು, ಏನ್ ಈ ಹೊಲಸ್ ಹನಿಬಾರಕ್ ಬೇಯಬೇಕು ತಿಳಿದಂಗ ಆಗೈತಿ. ಈಗಿನ ಕಾಲಕ್ಕ ನೌಕರಿ ಮಾಡ್ಬೇಕಂದ್ರ ಕಿಶೆ ತುಂಬಾ ಕಾಂಚಾನ ಇರ್ಬೇಕು, ಇಲ್ಲ ಕಷ್ಟಪಟ್ಟು ಓದ್ಬೇಕು. ಅದ್ರ ಜೊತೆಗೆ ಅದೃಷ್ಟನೂ ಬೇಕ. ಬುದ್ಧಿ ಇದ್ರ ಸಾಕು, ಅದೃಷ್ಟ ಯಾಕೆ ಬೇಕು ಅನ್ನೋ ತಿಳಿವಾನ್ರಿ ಹೇಳಿ. ಈಗಿನ ಎಕ್ಸಾಮ್ಸ್ ಬಹಳ ಅನ್ಸರ್ಟೇನ್ ಆಗ್ಯಾವ. ಈ ವರ್ಷ UPSC ಪ್ರಿಲಿಮ್ಸ್ ಪಾಸ್ ಆದ ಹುಡುಗ ಮುಂದಿನ ಸಲ ಪಾಸ್ ಆಗ್ತಾನೋ ಗ್ಯಾರಂಟಿ ಇರಲ್ಲ. ಇನ್ನು ಸ್ಟೇಟ್ ಗೌರ್ಮೆಂಟ್ ದಾಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಯ ಮೆರಿಟ್ ನಂತರ ಅಜಗಜಾಂತರ ಇರ್ತೈತಿ. ಕಟಾಪ್ ಎಲ್ಲಿ ಹೆಚ್ಚು ನಿಲ್ತೈತಿ, ಎಲ್ಲಿ ಕಮ್ಮಿ ನಿಲ್ತೈತಿ ಅಂತ ನಮಗೇನ್ ಗೊತ್ತಿರ್ತೈತಿ. ನಮಗಿಂತ ಕಮ್ಮಿ ಮಾರ್ಕ್ಸ್ ತಗೊಂಡು ಕೆಲವು ಮಂದಿ ನೌಕರಿ ಮಾಡಕತ್ತಾರ. ಆದ್ರ ನಮಗಿಲ್ಲಿ ಮಕ್ಕಕ್ಕ ಮಂಗಳಾರತಿ ಮಾಡಕತ್ತಾರ. ಮಂದಿ ಬರ್ತಾರ, ನಿನ್ನ ಕೈಲಿ ಏನು ಕಿಶಕ್ಕಾಗಿಲ್ಲ ಅಂತ ಹೇಳಿ ಹೋಗ್ತಾರ. ನಾವು ಕಷ್ಟಪಟ್ಟಿದ್ದಿಲ್ಲಿ ಯಾರು ನೋಡಲ್ಲ. ಪಾಸ್ ಆದ್ರ ಆದ ಬೆಷ್ಟ, ಆಗ್ಲಿಲ್ಲ ಅಂದ್ರೆ ನೀವು ಹುಟ್ಟಿದ್ದ ವೇಸ್ಟ್ ಅಂತಾರ. ಅಂತ ಮಕ್ಕಳಿಗೆ ಇಷ್ಟ ಹೇಳ್ರಿ, ಅಪ್ಪಿ ನಿಮ್ ನೀವು ತೊಳ್ಕೊರಿ, ಜೀವನ ಇನ್ನ ಬಹಳ ದೊಡ್ಡದೈತಿ.